ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮತ್ತ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದ ಅದ್ದೂರಿ ಮಾರಮ್ಮದೇವಿ ಜಾತ್ರಾ ಮಹೋತ್ಸವದಲ್ಲಿ ತಮಟೆ ವಾದ್ಯಗಳೊಂದಿಗೆ ಹೆಣ್ಣು ಮಕ್ಕಳು ತಂಬಿಟ್ಟಿನ ಆರತಿಯನ್ನು ಹೊತ್ತು ಕೊಂಡ ಹಾಗೂ ದೇವಾಲಯದ ಸುತ್ತ ಬಂದು ನಂತರ ಕೊಂಡವನ್ನು ಹಾಯ್ದು ಮಾರಮ್ಮದೇವಿಗೆ ಆರತಿಯನ್ನು ಬೆಳಗಿದರು. ಮಾರಮ್ಮದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದ ಹೆಣ್ಣು ಮಕ್ಕಳು ಜಾತ್ರೆಯ ಬಗ್ಗೆ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಗೂ ಬಂಧು ಮಿತ್ರರು ಮಾರಮ್ಮದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ನಮಸ್ತೆ. ಇವತ್ತು ಮತ್ತ ಗ್ರಾಮದಲ್ಲಿ ಮಾರಮ್ಮದೇವಿ ಜಾತ್ರೆ ನಡೀತಾ ಇದೆ. ಅದಕ್ಕೆ ತಾವುಗಳೆಲ್ಲರೂ ಆರತಿ ಹೊತ್ಕೊಂಡು ಬಂದಿದ್ದೀರಾ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಮಾಗಡಿ ತಾಲೂಕಿನ ಅಲ್ಲಿ ಮತ್ತ ಗ್ರಾಮದಲ್ಲಿ ಮಾರಮ್ಮದೇವಿಯ ವರ್ಷನೂ ನಡ್ಕೊಂಡ್ಬಂದಿರೋ ಸಂಪ್ರದಾಯ ಇದು ಹರಕೆ ಹೊತ್ಕೊಂಡಿರ್ತಾರೆ. ಮತ್ತು ಮಾರಮ್ಮದೇವಿಗೆ ಸಂಪ್ರದಾಯದಿಂದ ಕಂಪ್ಲೀಟ್ ಮಾಡಿ ಆರತಿ ಬೆಳಗ್ತಾರೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಆರತಿನ? ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು. ವರ್ಷ ಮಾಡ್ತಾನೆ ಇರ್ತೀವಿ. ತಲೆತಲಾಂತರದಿಂದ ನಡೆದುಕೊಂಡಿರೋದು ಮಾರಮ್ಮನ ಉತ್ಸವ. ಮಾರಮ್ಮನ ಮಾರಮ್ಮನ ಜೊತೆ ಅಕ್ಕ ತಂಗಿ ಅಂತ ಸೇರಿಬಿಟ್ಟು 2 ಮಾರಮ್ಮದಿರು ಮತ್ತೆಗೆ ಮುಂಗೊಂಡ ಆಯೋರು ಹಸಿ ಸೌದೆಯನ್ನು ಹಾಕಿ ಕೊಂಡ ಮಾಡಿ ಹಸಿ ಸೌದೆಯಿಂದ ಮುಂಗೊಂಡ ಆಯೋದಕ್ಕೆ ಬರ್ತಾರೆ.
ಮಾಡ್ತಾರೆ. ಮಾರಮ್ಮ ತಾಯಿ ತುಂಬ ಎಲ್ಲರನ್ನೂ ಸಂತೋಷದಿಂದ ನಾವು ಮಾಡಿರೋಂಥ ಅರ್ಕೆಗಳನ್ನ ಸ್ವೀಕರಿಸ್ತಾಳೆ. ನಾವು ಏನು ಮಾಡಿದ್ರು ಒಂದು ಕೊಟ್ಟರು ಸ್ವೀಕರಿಸ್ತಾಳೆ. ಎಲ್ಲ ಊರಿಗೆಲ್ಲ ಒಳ್ಳೇದು ಮಾಡಿದ್ದಾಳೆ. ಶೋಭಾ ಅವರು ನಮಸ್ತೆ. ನೀವು ಕೂಡ ಇವತ್ತು ಮತ್ತ ಗ್ರಾಮದಲ್ಲಿ ನಡೀತಕ್ಕಂಥ ಮಾರಮ್ಮದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಾ. ಈ ಜಾತ್ರೆ ಬಗ್ಗೆ ತಮ್ಮ ಅನಿಸಿಕೆಯನ್ನು? ಜಾತ್ರೆ ಇದು ತುಂಬ ವರ್ಷದಿಂದ ನಡೀತಾ ಇದೆ. ತಾತ ಮುತ್ತಾತ ಕಾಲದಿಂದನೂ ನಡೀತಾ ಇದೆ ಜಾತ್ರೆ. ಮತ್ತು ನಾವು ಇದೇ ಊರವರೇ, ಬೇರೆ ಊರಿಗೆ ಮದುವೆಯಾಗಿ ಹೋಗಿರೋದು. ಪ್ರತಿ ವರ್ಷವೂ ಬರ್ತೀವಿ ನಾವು ಈ ಜಾತ್ರೆಗೆ. ತುಂಬ ಚೆನ್ನಾಗಿ ನಡೀಇದೆ. ಮತ್ತು ಈ ಜಾತ್ರೆ ನಡೆಸ್ತೀವಿ ಅಂತ ಅಂದ್ಕೊಳ್ಳೋಕೆ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆಗುತ್ತೆ. ಜನಗಳಿಗೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಈ ಜಾತ್ರೆ ಮಾಡೋದ್ರಿಂದ ತುಂಬ ಅನುಕೂಲನೂ ಇದೆ ಸರ್. ಈ ದೇವಿಯ ಮಹಿಮೆ ಏನು? ಮಹಿಮೆ ಅಂದರೆ ಇದು ಹಬ್ಬ ಮಾಡ್ತೀವಿ ಅಂತ ಅಂದ್ಕೊಂಡಂಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ. ಮತ್ತು ಜನನೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಇದು ಜಾತ್ರೆ. ಆಧುನಿಕ ಕಾಲದಲ್ಲಿ ಮಾಗಡಿ ಕೆಂಪೇಗೌಡರ ಸೀಮೆನಲ್ಲಿ ಜಾತ್ರಾ ಮಹೋತ್ಸವ ನಡೆಸ್ತಾ ಇದ್ದೀರಿ. ಹೌದು ಸರ್. ವೈಜ್ಞಾನಿಕವಾಗಿ ಜಾತ್ರೆಗಳು ಕಣ್ಮರೆ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಏನಿಲ್ಲ ಸರ್, ಇದು ಊರಲ್ಲಿ ಪ್ರತಿ ವರ್ಷನೂ ಮಾಡ್ತಾರೆ. ಮುಂದುವರಿಸ್ಕೊಂಡು ಹೋಗ್ತೀರಿ? ಎಲ್ಲಾನು ಅದೇ ರೀತಿ ಫಾಲೋ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಜನಪದ ಜೀವ ವೈವಿಧ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಎಷ್ಟೇ ಅಪ್ಡೇಟ್ ಆದ್ರೂ ನಮ್ಮ ಸಂಪ್ರದಾಯ ಏನಿದೆಯೋ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪೂರ್ವಜರು ಕಲಿಸ್ಕೊಟ್ಟಂತ ಜನಪದ ವೈವಿಧ್ಯವನ್ನು ಬಳಸ್ಕೊಳ್ತಿದ್ದೀರಿ. ಧನ್ಯವಾದಗಳು, ಒಳ್ಳೆಯದಾಗಲಿ. ನಮಸ್ಕಾರ ಸರ್. ಇವತ್ತು ಮತ್ತ ಗ್ರಾಮದಲ್ಲಿ ನಡೀತಕ್ಕಂಥ ಮಾರಮ್ಮದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಾ. ಈ ಜಾತ್ರೆ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಸರ್. ಸರ್, ಇದು ಮಾಗಡಿ ತಾಲೂಕು ಮತ್ತ ಗ್ರಾಮ, ಮಾಡ್ಗೋಳ ಹೋಬಳಿ. ಈ ಗ್ರಾಮದಲ್ಲಿ ಇಂದಿನ ನಮ್ಮ ಮುತ್ತಾತರ ಕಾಲದಿಂದನೂ ಸುಮಾರು ಒಂದು 15 ವರ್ಷ ಮುಂಚೆ ಕಂಬ ಹಾಕ್ತಾರೆ. ಪ್ರಥಮದಲ್ಲಿ ಬಸವೇಶ್ವರ ಸ್ವಾಮಿ ಕೊಂಡ ಇರುತ್ತೆ, ನಂತರ ಮಾರಮ್ಮಂದು ಕೊಂಡ ಇರುತ್ತೆ. ಇಲ್ಲಿ ಹರಕೆ ಸಹ ಇರುತ್ತೆ. ಹರಕೆ ಮಾಡಿಕೊಂಡವರು ಕೊಂಡಕ್ಕೆ ಎಳ್ಳಾಕ್ತಾರೆ. ಅದರಿಂದ ಅವ್ರಿಗೆ ನಾನಾ ರೀತಿ ತೊಂದರೆಗಳು ಇರೋದು ನಿವಾರಣೆ ಆಗುತ್ತೆ. ಮತ್ತು ಹೊಂಡ ಮಾಡೋದ್ರಿಂದ, ಹಬ್ಬ ಮಾಡೋದ್ರಿಂದ ಇಲ್ಲಿ ಜನಗಳಿಗೆ ಆಯುಷ್, ಆರೋಗ್ಯ, ಸಕಲ ಇಷ್ಟಾರ್ಥ ಸಿಗುತ್ತೆ ಮತ್ತು ಮಳೆ ಬೆಳೆ ಚೆನ್ನಾಗಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಪ್ರತಿ ವರ್ಷವೂ ಇಂದಿನ ಹಿರಿಕರು ಯಾವ ರೀತಿ ಮಾಡ್ಕೊಂಡು ಹೋಗ್ತಿದ್ರೋ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್.
ರಾಯಲಸೀಮೆಯ ಕೆಂಪೇಗೌಡರ ನಾಡಿನಲ್ಲಿ ಪುರಾಣ ಪ್ರಸಿದ್ಧವಾದಂಥ ಮತ್ತ ಗ್ರಾಮದಲ್ಲಿ ಆದಿಶಕ್ತಿ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದೀರಿ. ಹೂವು ಒಂಬಾಳೆ ಹಸಿ ಕಂಬಿಟ್ಟಿನ ಆರತಿಯನ್ನು ಬೆಳಗಿದ್ದೀರಿ. ಈ ಜಾತ್ರಾ ವೈಶಿಷ್ಟ್ಯದ ಬಗ್ಗೆ ತಾವು ಬಾಲ್ಯದಲ್ಲಿ ಕಂಡಂತೆ ಸ್ಮರಣೆ ಮಾಡಿ. ನಮಗೆ ಊರ ಹಬ್ಬ ಅಂತಂದರೆ ಏನೋ ಒಂದು ರೀತಿ ಖುಷಿ. ಕೊಂಡ ಹಾಯೋದಿರ್ಬೋದು, ಆರತಿಗಳನ್ನ ಮಾಡೋವಂಥದ್ದಿರ್ಬೋದು, ಹೆಣ್ಮಕ್ಳು ರೆಡಿಯಾಗಿ ಆ ಆರತಿಗಳನ್ನು ತೆಗೆದುಕೊಂಡು ಹೋಗಿ ತಾಯಿಯನ್ನು ದರ್ಶನ ಮಾಡಿ ಆರತಿಯನ್ನು ಬೆಳಗಿಸಿ ಆಶೀರ್ವಾದವನ್ನು ಕೋರೋ ಅಂಥ ಒಂದು ಪ್ರತೀತಿ. ಏನು ನಮ್ಮ ಮತ್ತ ಗ್ರಾಮದಲ್ಲಿ ಇವತ್ತು ಊರ ಹಬ್ಬ ನಡೀತಾ ಇದೆ. ನಾವು ಕೂಡ ಅದೇ ಖುಷಿಯಿಂದ ಬಂದು ಊರ ಹಬ್ಬದಲ್ಲಿ ಭಾಗಿಯಾಗಿದ್ದೇವೆ. ಭಗವಂತ ಎಲ್ರಿಗೂ ಕೂಡ ಈ ಊರಿಗೆ ಹಾಗೆ ಇಲ್ಲಿರೋಂಥ ಎಲ್ಲ ಜನಗಳಿಗೆ ಕೂಡ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಈ ಊರಿನಲ್ಲಿ ಹಾಗೆ ಈ ಊರಿನಲ್ಲಿ ವಾಸ ಮಾಡ್ತಾ ಇರುವಂಥ ಜನಗಳಿಗೆ ಸಿಗಲಿ ಅಂತ ನಾವು ಕೂಡ ಬೇಡ್ಕೊಂಡಿದ್ದೀವಿ. ತಾವು ಕೂಡ ಈ ಗ್ರಾಮದವರೇ ಅಲ್ವಾ? ಹಾಗಾಗಿ ಇಲ್ಲಿನ ವಿಶೇಷತೆ ಏನಿದೆ, ಈ ದೇವಸ್ಥಾನದ ವಿಶೇಷತೆ ತಾವು ಕಂಡಂಗೆ? ಇಲ್ಲ, ನಾವು ಪ್ರತಿ ಬಾರಿನೂ ಕೂಡ ಬಂದಂಥ ಸಂದರ್ಭದಲ್ಲಿ ನಮಗೆ ಅನಿಸಿದ್ದು, ನಾವು ಬೆಳೆದು ನೋಡಿರೋವಂಥದ್ದು ಕೊಂಡ ಹಾಯುವಂಥದ್ದು ಇರಬಹುದು, ಮಾರಮ್ಮನ ಒಂದು ಈ ಮಹೋತ್ಸವದಲ್ಲಿ ಆರತಿಗಳು ಮಾಡುವಂಥದ್ದೇ ವಿಶೇಷತೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ಊರು ಒಂದಾಗಿ ಬಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಅದೇ ಒಂದು ಖುಷಿ, ಸಂತೋಷ. ಕುಸುಮಾ ಮೇಡಮ್, ಜನಪದ ಜೀವ ವೈವಿಧ್ಯವನ್ನು ತನ್ನ ಒಡಲಿಟ್ಕೊಂಡಿರ್ತಕ್ಕಂಥ ಈ ಜನಪದ ವೈವಿಧ್ಯತೆಗಳು ಆಧುನಿಕ ಕಾಲದಲ್ಲಿ ಕಣ್ಮರೆ ಆಗ್ತಾ ಇದೆ. ಇದನ್ನು ಉಳಿಸಿ ಬೆಳೆಸೋದ್ರ ಬಗ್ಗೆ ಒಬ್ಬ ತಾವು ಜನನಾಯಕಿಯಾಗಿ ಏನು ಕ್ರಮ ತಗೊಳ್ಬೋದು? ಇಲ್ಲ, ನಮಗೂ ಹಾಗೆ ಅನಿಸುತ್ತೆ. ನಮ್ಮ ಜಾನಪದ ಪ್ರತೀತಿಗಳು, ನಮ್ಮ ಸಂಸ್ಕಾರಗಳು, ಏನು ಹಬ್ಬ ಆಚರಣೆಗಳು ಎಲ್ಲೋ ಒಂದು ಕಡೆ ನಗರ ಪ್ರದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮಾಸಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಎಲ್ಲೋ ಹಿರಿಯರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಈ ಹಬ್ಬಗಳ ವೈಶಿಷ್ಟ್ಯವನ್ನು ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ತೋರಿಸ್ಕೊಡುವಂಥದ್ದು, ಹಬ್ಬ ಹರಿದಿನಗಳಲ್ಲಿ ಊರಿಗೆ ಕರ್ಕೊಂಡು ಬಂದು ಅವರು ಆಚರಣೆ ಮಾಡ್ತಾ ಇದ್ದಂಥ ರೀತಿಯನ್ನು ತೋರಿಸುವಂಥದ್ದನ್ನು ಹಿರಿಯರು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಜಾನಪದ ಪ್ರತೀತಿಗಳು ಇನ್ನೂ ಮುಂದಿನ ಜನರೇಷನ್ಸ್ಗೂ ಕೂಡ ಮುಂದುವರಿಯುತ್ತೆ ಅನ್ನೋ ಒಂದು ನಂಬಿಕೆ. ಆದಿಶಕ್ತಿ ಮಾರಮ್ಮ ದೇವಿಯ ತಮ್ಮ ಕೃಪೆ ಇರಲಿ. ವಿಧಾನಸೌಧದೊಳಗಡೆ ತಾವು ಕುಳಿತುಕೊಳ್ಳೋದನ್ನು ನಾವು ನೋಡೋಣ ಆಸೆ ಇದೆ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.